ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಗೊಂದಲದ ಗೂಡಾಗಿದೆ. ಒಂದು ಕಡೆ ಇದನ್ನ ಮುಜರಾಯಿ ಇಲಾಖೆ ಅಂದ್ರೆ ದೇವಸ್ಥಾನವನ್ನ ಸುಪರ್ದಿಗೆ ಪಡೆದುಕೊಂಡಿದ್ರೆ ಇದನ್ನ ಪ್ರಶ್ನೆ ಮಾಡಿ ಟ್ರಸ್ಟ್ನ ಸದಸ್ಯರು ಮತ್ತು ಸ್ಥಳೀಯರು ಕೋರ್ಟ್ನ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಹಾಗಾದ್ರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮುಜರಾಯಿ ಸುಪರ್ದಿಗೆ ಗಾಳಿ ಆಂಜನೇಯ ದೇವಸ್ಥಾನ ಆಡಳಿತ ಮಂಡಳಿ ಕೋರ್ಟ್ ಮೊರೆ. ಬೆಂಗಳೂರು ನಗರದ ಸುಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಮುಜರಾಯಿ ಇಲಾಖೆ ಸುಪರ್ದಿಗೆ ಬಂದಿದೆ. ದೇವಾಲಯದ ಆಡಳಿತವನ್ನ ಸರ್ಕಾರ ತನ್ನ ಅಧೀನಕ್ಕೆ ಪಡೆದಿದ್ದು, ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳು ಇನ್ಮುಂದೆ ದೇವಾಲಯದ ಉಸ್ತುವಾರಿ ನಡೆಸಿಕೊಂಡು ಹೋಗಲಿದೆ. ದೇವಾಲಯದ ಆಡಳಿತ ಮಂಡಳಿ ಈಗ ಬೇರೆ ದಾರಿ ಕಾಣದೆ ಸರ್ಕಾರದ ನಿರ್ಧಾರದ ವಿರುದ್ಧ ಕೋರ್ಟ್ ಮೊರೆ ಹೋಗಲು ಸಜ್ಜಾಗಿದೆ. ಈಗಾಗಲೇ ಧಾರ್ಮಿಕ ದತ್ತಿ ಇಲಾಖೆ ದೇವಾಲಯದ ನಿರ್ವಹಣೆಗೆ ಕಾರ್ಯಪಾಲಕ ಅಧಿಕಾರಿಯನ್ನ ನೇಮಕ ಮಾಡಿದೆ. ಇಒ ನಾರಾಯಣಸ್ವಾಮಿ ಅಧಿಕಾರ ವಹಿಸಿಕೊಂಡು ದೇವಾಲಯದ ಅಧಿಕಾರ ಪಡೆದುಕೊಂಡಿದ್ದಾರೆ. ಸರ್ಕಾರದ ಈ ನಿರ್ಧಾರವನ್ನ ದೇವಾಲಯದ ಆಡಳಿತ ಮಂಡಳಿ ಖಂಡಿಸಿದೆ. ನಮ್ಮ ಪೂರ್ವಿಕರಿಂದ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯತ್ವ ದೊರೆತಿದ್ದು, ಇಷ್ಟು ವರ್ಷ ದೇವಸ್ಥಾನದ ಅಭಿವೃದ್ಧಿಗಾಗಿ ಶ್ರಮಿಸಿದ ನಮಗೆ ಅನ್ಯಾಯವಾಗಿದೆ ಅಂತ ಗ್ರಾಮಸ್ಥರು ಮತ್ತು ಟ್ರಸ್ಟಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಏಕಾಏಕಿ ಸರ್ಕಾರ ಮಾಡ್ತಾ ಇರೋದು ಒಳ್ಳೇದಲ್ಲ. ಇದು ನಮ್ಮ ಹಿಂದೂ ಧರ್ಮ ದೇವಸ್ಥಾನಗಳನ್ನೆಲ್ಲನೂ ಈ ಥರ ಮುಜಾಯಿಗೆ ಸೇರಿಕೊಂಡು ನಮ್ಮನ್ನೆಲ್ಲ ಕೇಳಿಸ್ತಾ ಇದ್ದಾರೆ. ನಮ್ಮ ದೇವಸ್ಥಾನದ ದುಡ್ಡನ್ನ ಉಂಡಿ ಹೊಡೆದು ಇವತ್ತು ಬೇರೆಯವ್ರಿಗೆ ಹಂಚಕ್ಕಲ್ಲ. ಈ ದೇವಸ್ಥಾನ ನಾವು ಇರೋದು ನಮ್ಮ ತಾತ ಅಜ್ಜಂದಿರು ಕಟ್ಟಿದ ದೇವಸ್ಥಾನ ಇದು. ನಾವು ಇದನ್ನು ಸಣ್ಣ ವಯಸ್ಸಿಂದನೂ ನಾವು ಇಲ್ಲಿ ನಡ್ಕೊಂಬತ್ತಾ ಇದ್ದೀವಿ. ಇದು ಯಾವುದೇ ಹಾಕೋದು, ದುಡ್ಡು ಹಾಕೋದು, ಕಾಣಿಕೆ ಹಾಕೋದು ನಮ್ಮ ದುಡ್ಡಿದು. ನಾವು ಯಾವುದಕ್ಕೆ ಹೋಗೋಕ್ಕೂ ನಾವು ಬಿಡಲ್ಲ. ನಮ್ಮ ದೇವಸ್ಥಾನ ನಾವು ಹಕ್ಕು ಇದು ಓಡಾಡ್ತೀವಿ. ಇದು ಯಾವುದೋ ಸಣ್ಣ ಪುಟ್ಟ ಕಳ್ತನದ ವಿಷಯನ ತಗೊಂಬಂದಿದ್ದಾರೆ. ತಿರುಪತಿಲಿ ನಡೀತಾ ಇಲ್ವಾ ಇದು? ಮೇಲ್ಕೋಟೆಯಲ್ಲಿ ನಡೀತಾ ಇಲ್ವಾ ಇದು? ಮುಜರಾಯಿ ಇಲಾಖೆಯಲ್ಲಿ ಇರತಕ್ಕಂಥ ಹ್ಯಾಂಡ್ ಓವರ್ ಇರತಕ್ಕಂಥದ್ದು ನಡೀತಾ ಇಲ್ವಾ? ಎಲ್ಲ ಕಡೆ ನಡೀತಾ ಇದೆ. ಆದರೆ ಇಲ್ಲೇ ಯಾಕೆ ಬಂದರು? ಈಗಾಗಲೇ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನದ ಸಂಪೂರ್ಣ ಆಡಳಿತವನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡಿದೆ. ನಾಳೆಯೇ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡಲು ಟ್ರಸ್ಟಿಗಳು ಸಜ್ಜಾಗಿದ್ದಾರೆ. ನಾವು ಕಾನೂನು ಪ್ರಕಾರವಾಗಿ ಹೋರಾಟ ಮಾಡ್ತೇವೆ. ಹೋರಾಟ ಮಾಡಿ ನಮ್ಮದು ಹಕ್ಕಿದೆ. ನಾವು ಯಾಕೆ ಅಂತಂದರೆ ಸುಮಾರು 150 ವರ್ಷದ ದೇವಸ್ಥಾನ. ಸುಮಾರು ನಾನು ಈ ದೇವಸ್ಥಾನಕ್ಕೆ ಈಗ 4ನೇ ತಲೆ ಹೋರಾಟ ಮಾತ್ರ ಮಾಡ್ತೀವಿ. ನಾವು ನ್ಯಾಯವಾಗಿ ಕೇಳ್ತೇವೆ. ಯಾಕೆ ಸ್ವಾಮಿ ಬಂದು ಪರಿಶೀಲನೆ ಮಾಡಿ ಚೆಕ್ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಹೇಳಿ ನಾವು ತಲೆ ಬಾಗಿಸ್ತೀವಿ. ಅದನ್ನ ಬಿಟ್ಬಿಟ್ಟು ನೀವು ಬಂದ್ಬಿಟ್ಟು ನಾವು ಅಕ್ವೈರ್ ಮಾಡ್ಕೊತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತೀವಿ. ಮತ್ತು ಆಡಳಿತ ಮಂಡಳಿಯ ಕಿತ್ತಾಟದ ಮಧ್ಯೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಗಾಳಿ ಆಂಜನೇಯ ದರ್ಶನ ಪಡೆಯುತ್ತಾರೆ. ಭಕ್ತರಿಗೆ ಮತ್ತು ಅಲ್ಲಿನ ಪುರೋಹಿತ ವರ್ಗಕ್ಕೆ ಯಾವುದೇ ಸಮಸ್ಯೆ ಆಗದಂತೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.